ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ನೀವು ನನಗೆ ಏನೇ ತಿರುಬಾ ಕೇಳಿದ್ರು ಕೂಡ, ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ. ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ, ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಅದು ಬಿಟ್ರೆ ನಾನು ಯಾವುದಕ್ಕೂ ಪತ್ರಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುಪಾಲು ರಾಜಕೀಯ ವಿಶ್ಲೇಷಕರು ಒಬ್ಬ ನಾಯಕನ ನಡೆ ಮತ್ತು ನುಡಿಯ ಬಗ್ಗೆ ಹೇಳುವಾಗ ಎಕ್ಕ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಎಕ್ಕ ಕಾರ್ಡನ್ನು ಬಿಡುವಂಥದ್ದು. ಎದುರಾಳಿಗೆ ಮತ್ತೊಂದು ಚಾನ್ಸೇ ಇಲ್ಲಪ್ಪ, ಮೊದಲು ತಾನೇ ಹೇಳೋದು, ಆಮೇಲೆ ಅದನ್ನು ಬೇರೆಯವರು ಫಾಲೋ ಮಾಡೋ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜಾಣ್ಮೆಯ ಚಾಕಚಕ್ಯತೆಯ ಒಂದು ರಾಜಕಾರಣವನ್ನು ಮಾಡುವಂತಹ ನಾಯಕನ ಬಗ್ಗೆ ಬಹುಪಾಲು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ನೋ ಡೌಟ್ ಅದು ಸಿದ್ದರಾಮಯ್ಯ ಅವರ ವಿಚಾರವಾಗಿ. ದೆಹಲಿಯಲ್ಲಿ ಕೂತ್ಕೊಂಡು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮೂಲಕ ಸಿದ್ದರಾಮಯ್ಯ ಅವರು ಏನನ್ನ ಮುಂದಿಟ್ಟರು ಹೈಕಮಾಂಡ್ ಮುಂದೆ ಅಥವಾ ಅವರ ಪ್ರತಿಸ್ಪರ್ಧಿಯಾಗಿ ಸಿಎಂ ಸ್ಥಾನಕ್ಕೋಸ್ಕರ ಕಾದಾಡ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ, ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಬ್ಬರ ಅಗತ್ಯ ಇದೆ, ಅದು ಇಂಟರ್ನಲ್ ವಾರ್ ಸರ್ಜನ್. ಯಾರವರು? ರಾಜ್ಯ ರಾಜಕಾರಣದಲ್ಲಿ 1989ರಿಂದ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾ ಬರೋ ಮೂಲಕ ರಾಜಕಾರಣವನ್ನು ನೋಡಿದ್ದಾರೆ. ಅವರಿಗಿಂತ ಸ್ವಲ್ಪ ಮುಂಚೆ 1983ರಿಂದ ಸಿದ್ದರಾಮಯ್ಯ ಅವರು ರಾಜಕಾರಣ ನೋಡ್ತಾ ಬರ್ತಿದ್ದಾರೆ. ಇಂಥದ್ದನ್ನು ಕೂಡ ಎದುರಿಸಿದ್ದಾರೆ. ಎದುರಿಸುವ ಸಂದರ್ಭದಲ್ಲಿ ಆ ಒಂದು ಪಾಳೆಯದಲ್ಲಿ ಅವರಿದ್ದು ಎಲ್ಲವನ್ನು ನೋಡಿದರೆ ಕರಗತ ಮಾಡ್ಕೊಂಡಿದ್ದಾರೆ ಪಟ್ಟು. ಆದರೆ ರಾಜ್ಯ ರಾಜಕಾರಣದ ಚಿತ್ರಣವನ್ನು ತಿರುವಿ ಹಾಕಿ ನೋಡಿದಾಗ ಚರಿತ್ರೆಯನ್ನು 1956-58ರ ಕೆ ಸಿ ರೆಡ್ಡಿ ನಿಜಲಿಂಗಪ್ಪ ಅವರ ಇಂಟರ್ನಲ್ ವಾರಿಂದ ಹಿಡಿದು ಇಲ್ಲಿ ತನಕ 1962ರಿಂದ ಇಲ್ಲಿ ತನಕ, ಯಾಕಂದರೆ 1962-68ರಲ್ಲಿ ಇದೇ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ರ ಮಧ್ಯೆ ಇಂಥದ್ದೇ ವಾರ ಆಗುತ್ತೆ. ಆ ಸಂದರ್ಭ ಮೂಲ ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕ ಎಂಟ್ರಿ ಕೊಡ್ತಾರೆ. ಅವರು ಇವತ್ತಿನ ರಾಜ್ಯ ರಾಜಕಾರಣದ ಅಸಲಿ ಇಂಟರ್ನಲ್ ವಾರ್ ಸರ್ಜನ್. ನೋಡಿ, 62-68 ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ರ ಮಧ್ಯೆ ಈ ಥರದ್ದೇ ಒಂದು ಗುದ್ದಾಟ ಆಗುತ್ತೆ. 72-77 ಅರಸು ವರ್ಸಸ್ ಇಂದಿರಾ ಕಾಂಗ್ರೆಸ್, ಸಂಜಯ್ ಗಾಂಧಿ ಕಾಂಗ್ರೆಸ್, ಇದೇ ಫೈಟ್ ಆಗುತ್ತೆ. 83-85ರ ಮಧ್ಯೆ 94ರ ತನಕ ರಾಮಕೃಷ್ಣ ಹೆಗ್ಡೆ ವರ್ಸಸ್ ದೇವೇಗೌಡ, ಇದೇ ಫೈಟ್ ಕಾಣಿಸುತ್ತೆ. ಆ ನಂತರ 1990-92ರಲ್ಲೂ ಕೂಡ ಗುಂಡೂರಾವ್ ವರ್ಸಸ್ ಬಂಗಾರಪ್ಪ ಅನ್ನುವಂತಹ ಫೈಟ್ ಬರುತ್ತೆ. 2004-2008 ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ಫೈಟ್ ಕಾಣಿಸುತ್ತೆ. ಈಗ 2023-25ರ ಮಧ್ಯೆ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಇಂಟರ್ನಲ್ ವಾರ್ ನಡೀತಿದೆ. ಆದರೆ 1962ರಿಂದ ಇಲ್ಲಿಯ ತನಕ ಇಂತಹ 10 ಎಲೆಗಳನ್ನು ನೋಡಿ ಬಿಸಾಕಿರುವಂತಹ ಒಬ್ಬ ನಾಯಕ ಮಹಾಮುತ್ಸದಿ ದೇವೇಗೌಡರು. ರಾಜ್ಯ ರಾಜಕಾರಣದ ಎಲ್ಲ ಪಟ್ಟುಗಳನ್ನು ಕಣ್ಣಳತೆಯಲ್ಲಿ ತೂಗಿ ಹಾಕಿ ಬಿಸಾಕುವಂತಹ ನಾಯಕ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಲಹೆ ಕೊಡಬಹುದು, ಆದರೆ ಕೊಡುವಂತಹ ಸ್ಥಿತಿಯಲ್ಲಿ ದೇವೇಗೌಡರು, ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂದರೆ ಬಹುಪಾಲು ಜನ ನಗಬಹುದು. ಆದರೆ ಸಮಾಜ, ಸಮುದಾಯ ಎಲ್ಲವೂ ಕೂಡ ಇಲ್ಲಿ ಒಂದು ಲೆಕ್ಕಾಚಾರಕ್ಕೆ ಬಂದು ನಿಲ್ಲುತ್ತೆ. ಸಂದಿಗ್ಧ ಸ್ಥಿತಿಯಲ್ಲೂ ಒಬ್ಬ ಬಂದು ಹೋಗಿ ನಿಂತ್ಕೊಳ್ಳಲಿಲ್ಲ ಅಂದರೆ ಸಾಮಾಜಿಕ ವ್ಯವಸ್ಥೆ ದೇಶದ್ದು, ರಾಜ್ಯದ್ದು, ಭಾರತದ್ದು ಅದನ್ನು ಒಪ್ಪುತ್ತೆ. ಯಾರ್ದಾದ್ರೂ ಸ್ವಾಮೀಜಿಯವರ ಮೂಲಕವೋ ಒಂದು ಸಲಹೆಯನ್ನು ಕೇಳಬಹುದು. ಇಂಟರ್ನಲ್ ವಾರ್ ಸರ್ಜನ್ ಒಬ್ಬರ ಅಗತ್ಯ. ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ತುಂಬ ಚೆನ್ನಾಗಿದ್ದಂತಹ SM ಕೃಷ್ಣ ಅವರೇ ಇದ್ದಿದ್ದರೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ನನ್ನ ಬಳಿ ಯಾವ ಆಯ್ಕೆಯೂ ಇಲ್ಲ ಅನ್ನೋ ಸಾಫ್ಟ್ ಕಾರ್ನರ್ನ ಹೇಳಿಕೆಯನ್ನು ಕೊಡುವ ಮೂಲಕ ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ
ಡಿ ಕೆ ಶಿವಕುಮಾರ್ ಅವರು ಮಾತಾಡುವಂತಹ ಅಗತ್ಯ ಇರಲಿಲ್ಲ. ಸಾಕಷ್ಟು ನಾಯಕರು ಒಂದು ವೇಳೆ ಇದ್ದಿದ್ದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ಅವರನ್ನು ಹಿಂದಕ್ಕೆ ಎಳೆದು ಸರಿಸಿ ಬಂದು ಕೂರುವಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತಿತ್ತು. ನೋಡಿ, 83-89 ಇಬ್ಬರದ ಅಂತರ ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತೆಲ್ಲ ಕರೆಸಿಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೆ ಟ್ರಬಲ್ ಬಂದು ಕುಂತಿದೆ. ಆದರೆ ಹೈಕಮಾಂಡ್ ಅವ್ರ ಜೊತೆ ನಿಂತಿಲ್ಲ. ಕಾರಣ, ಸಿದ್ದರಾಮಯ್ಯ ಅವರನ್ನು ಅಥವಾ ಮುಂದೆ ಇರುವಂತಹ ಬಿಹಾರ ಎಲೆಕ್ಷನ್ ಅನ್ನು ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಅವರು ನಿರ್ಧಾರ ತಗೋಬೇಕಿದೆ. ಇವತ್ತಿಗೆ ನಿಜಕ್ಕೂ ಇಂಟರ್ನಲ್ ವಾರ್ ಸರ್ಜನ್ ದೇವೇಗೌಡರೊಬ್ಬರ ಸಲಹೆ ಏನಾದ್ರೂ ಪ್ರಾಮಾಣಿಕವಾಗಿ ಇದ್ದಿದ್ದರೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಆಟ ಕೂಡ ಆಡಬಹುದಿತ್ತು. ಆದರೆ ಹೈಕಮಾಂಡ್ ನನಗೆ ಹೇಳಿದೆ, ದೀಕ್ಷೆ ಕೊಟ್ಟಿದ್ದಾರೆ, ನಾನೇನು ಮಾತಾಡಲ್ಲ ಅನ್ನೋ ಮೂಲಕ ತಟಸ್ಥರ ರೀತಿಯಲ್ಲಿ ಅಥವಾ ಕಾದು ನೋಡುವ ನಾಯಕನ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡೋ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ನೋ ಡೌಟ್ ಸಿದ್ದರಾಮಯ್ಯ ಮಾಸ್ ಲೀಡರ್. ಸಿದ್ದರಾಮಯ್ಯ ಅವರ ಎದುರಲ್ಲಿ ಅವರ ಜೊತೆಗಿರುವಂತಹ ಅಹಿಂದ ಬಲ ಇರಬಹುದು, ಅಹಿಂದ ಶಾಸಕರಿರಬಹುದು, ಎಲ್ಲರನ್ನ ಒಂದು ಕಡೆ ನಿಲ್ಲಿಸಿ ಡಿ ಕೆ ಶಿವಕುಮಾರ್ ಅವರ ಜೊತೆಗಿರುವ ನಾಯಕರನ್ನು ನಿಲ್ಲಿಸಿದಾಗ ಎಲ್ಲೋ ಒಂಟಿಯಾದರೂ ಡಿ ಕೆ ಶಿವಕುಮಾರ್ ಅಂತ ಅನಿಸುತ್ತೆ. ಇಂತಹ ಸಂದರ್ಭದಲ್ಲಿ ಇಂಟರ್ನಲ್ ವಾರ್ ಸರ್ಜನ್ ಒಬ್ಬರ ಸಲಹೆ ಖಚಿತವಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂತಹ ಸಲಹೆ ಸಿಕ್ಕರೆ ಯಾವ ಲೆಕ್ಕಾಚಾರಗಳು ಬೇಕಾದರೂ ನಡೀಬಹುದು. ಆದರೆ ಆ ಇಂಟರ್ನಲ್ ವಾರ್ ಸರ್ಜನ್ಗೆ ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಸಿದ್ದರಾಮಯ್ಯ ಅವರ ವಿಚಾರವಾಗಿಯೇ ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ ಇರುತ್ತೆ. ಜೊತೆಲಿದ್ರು ಅಂತಲೋ ಅಥವಾ ಒಟ್ಟಿಗೆ ಪಕ್ಷ ಕಟ್ಟಿದ್ವಿ ಅಂತಲೋ ಅಲ್ಲ, ಬೇರೆಯದ್ದೇ ಲೆಕ್ಕಾಚಾರಕ್ಕೆ ಇಂಟರ್ನಲ್ ವಾರ್ ಸರ್ಜನ್ ಯೋಚಿಸಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರು ಪ್ರಾರ್ಥನೆ ಪ್ರಯತ್ನಗಳು ನಿಲ್ಲೋದಿಲ್ಲ. ಇವತ್ತಲ್ಲ ನಾಳೆ, ಡಿಸೆಂಬರ್ ಬಳಿಕ ಆದರೂ ಆ ಜಾಗಕ್ಕೆ ಬಂದು ಕೂರ್ತೀನಿ ಅನ್ನೋ ಶಪಥ ಮಾಡಿಕೊಂಡೇ ಬಂದಿದ್ದಾರೆ. ಅದನ್ನೇ ಮಾಧ್ಯಮದ ಮುಂದೆ ಖರ್ಗೆ ಅವರ ದೀಕ್ಷೆ ಅಂತ ಹೇಳ್ತಿದ್ದಾರೆ. ಅದು ಖರ್ಗೆ ಅವರ ದೀಕ್ಷೆ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಶಪಥ. ಇಂಥ ಸಂದರ್ಭದಲ್ಲಾದರೂ ಅವರದ್ದೇ ಸಮುದಾಯದ ಒಬ್ಬ ನಾಯಕನಿಗೆ ಇಂಟರ್ನಲ್ ವಾರ್ ಸರ್ಜನ್ ಸಲಹೆ ಕೊಡ್ತಾರ? ಸಲಹೆಯನ್ನು ಕೇಳುವ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ? ಕಮೆಂಟ್ ಮಾಡಿ.